ಈಗ ತಾನೇ ಕೃಷ್ಣ ಬೈರೇಗೌಡ ಹೇಳಿದ್ರು, ನಾನು ಅದಕ್ಕಾಲೆ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗ್ಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡ್ಕೊಳ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಇನ್ನೊಂದು ದೊಡ್ಡ ಆಲೋಚನೆ ನನ್ನ ಮುಂದೆ ಇದೆ. ಈಗ ತಾನೇ ಕೃಷ್ಣ ಬೈರೇಗೌಡ ಹೇಳಿದ್ರು, ನಾನು ಅದಕ್ಕಾಲೆ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗ್ಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡ್ಕೊಳ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಇನ್ನೊಂದು ದೊಡ್ಡ ಆಲೋಚನೆ ನನ್ನ ಮುಂದೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಕೃಷ್ಣ ಬೈರೇಗೌಡರು ಕೆಲವೊಂದಷ್ಟು ಬೆಂಗಳೂರಿನಲ್ಲಿ ಬದಲಾವಣೆಗಳು, ಈಗ ಖಾಲಿ ಸೈಟಲ್ಲಿ ಕಸ ಹಾಕ್ಬಾರ್ದು, ಓಕೆ ರೈಟ್, ಬಟ್ ಖಾಲಿ ಸೈಟ್ ತೊಗೊಂಡು 5 ವರ್ಷ ಆದರೂ ಮನೆ ಕಟ್ಟಲಿಲ್ಲ ಅನ್ನೋದು ಅವರ ಇಚ್ಛೆ ಬಿಟ್ಟಿದ್ದು. ಬಟ್ ಖಾಲಿ ಸೈಟಲ್ಲಿ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳುವಂಥ ರೂಲ್ಸ್ ಕರೆಕ್ಟ್ ಆಗಿದೆ. ಆ ಖಾಲಿ ಸೈಟಲ್ಲಿ ಏನಾದ್ರು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಹೊರೆ ಹಾಕೋದ್ರಲ್ಲೂ ತಪ್ಪಿಲ್ಲ. ಆದರೆ ನೀವು ಅಲ್ಲಿ 5 ವರ್ಷ ಆದ್ರೂ ಮನೆ ಕಟ್ಟಿಲ್ಲ ಅಂತನ್ಬಿಟ್ಟು ಬರೆ ಹಾಕ್ತೀನಿ ಅಂತೀರಲ್ವಾ, ಅದು ತಪ್ಪು.